ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದರ್ಶನ್ಗೆ ಮಂಜೂರಾಗಿದ್ದಂಥ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆಯಲ್ಲ, ಅದರ ವಿಚಾರಣೆ ಮುಂದುವರಿತಾ ಇದೆ. ದರ್ಶನ್ ವಿಚಾರವಾಗಿ, ಪವಿತ್ರ ಗೌಡ ವಿಚಾರವಾಗಿ ಅನೇಕ ಪ್ರಶ್ನೆಗಳನ್ನು ಜಡ್ಜ್ ಖುದ್ದಾಗಿ ಕೇಳ್ತಾ ಇದ್ದಾರೆ. ದರ್ಶನ್ ಬಂಧನಕ್ಕೆ ಯಾವ ಕಾರಣಗಳನ್ನು ಕೂಡ ಕೊಟ್ಟಿಲ್ಲ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ದರ್ಶನ್ ಅರೆಸ್ಟ್ ಮಾಡಿದ್ರಲ್ಲ, ಅದಕ್ಕೆ ಏನೂ ರೀಸನ್ ಕೊಡಲಿಲ್ಲ ಅಂತ, ಯಾವ ರೀಸನ್ಗಳನ್ನು ಕೊಡದೆ ದರ್ಶನನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ, ಕಾರಣವೇ ಇಲ್ಲದೆ ಅರೆಸ್ಟ್ ಮಾಡಲಾಗಿದೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ಬಟ್ ಸಿದ್ಧಾರ್ಥ್ ಲೂತ್ರಾ ಏನು ಹೇಳ್ತಾರೆ ನೋಡಬೇಕಾಗಿದೆ. ಯಾಕೆಂದರೆ ದರ್ಶನ್ ಬಂದು ಹೋಗಿರುವಂಥ ಕಾರಿನ ದೃಶ್ಯಾವಳಿಗಳಿದ್ದಾವೆ. ಪೊಲೀಸರು ಭಾಳ ವಿವರವಾದಂಥ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಇರುವಿಕೆಯ ಬಗ್ಗೆ ಅನೇಕ ರೀತಿಯ ಎವಿಡೆನ್ಸ್ಗಳನ್ನು ಕೊಡಲಾಗಿದೆ. ತಾಂತ್ರಿಕವಾದಂಥ ಎವಿಡೆನ್ಸ್ಗಳಿದ್ದಾವೆ, ಸಾಕ್ಷ್ಯಗಳಿದ್ದಾವೆ. ಫೋನ್ ಕಾಲ್ಗಳನ್ನು ಆಧರಿಸಿ ಅವರ ಲೊಕೇಶನ್ ಎಲ್ಲಿತ್ತು, ಕೊಲೆ ನಡೆದ ದಿನ ದರ್ಶನ್ ಎಲ್ಲಿದ್ದರು, ಅವರ ಲೊಕೇಶನ್ ಎಲ್ಲಿತ್ತು, ಪಬ್ನಿಂದ ನೇರವಾಗಿ ಎಲ್ಲಿ ಹೊರಟರು, ಎಷ್ಟೊತ್ತಿದ್ರು, ಹೀಗೆ ತಾಂತ್ರಿಕವಾಗಿ ಬೇಕಾದಂಥ ಎಲ್ಲ ರೀತಿಯ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿ ಚಾರ್ಜ್ ಶೀಟ್ನಲ್ಲಿ ಆ ಎಲ್ಲ ಉಲ್ಲೇಖಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ FSL ರಿಪೋರ್ಟ್ಗಳಿದ್ದಾವೆ. ಬ್ಲಡ್ ಸ್ಯಾಂಪಲ್ಗಳನ್ನು FSLಗೆ ಕಳಿಸಿ ವರದಿಯನ್ನು ಕೂಡ ಪಡೆಯಲಾಗಿದೆ. ಫಿಂಗರ್ ಪ್ರಿಂಟ್ ಮಾದರಿಯನ್ನು ಸಂಗ್ರಹಿಸಿ ಅದನ್ನು ಕೂಡ ಲಗತ್ತಿಸಲಾಗಿದೆ. ಹೀಗೆ ಅನೇಕ ವಿಚಾರಗಳಿದ್ದಾವೆ. ಈ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಇದನ್ನು ಕ್ಲಾರಿಫಿಕೇಷನನ್ನು ತೆಗೆದುಕೊಳ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ, ದರ್ಶನ್ ಪರ ವಕೀಲ, ಯಾವ ರೀತಿಯ ಕಾರಣಗಳು ಇರಲಿಲ್ಲ, ಪೊಲೀಸರು ಕಾರಣಗಳೇ ಕೊಟ್ಟಿಲ್ಲ ಅಂತ. ಯಾವ ಕಾರಣಗಳನ್ನೂ ಕೊಡದೆ ದರ್ಶನನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ವಾದ. ನಾವು ಹೈಕೋರ್ಟ್ನಲ್ಲಿ ನಡೆದಿರುವಂಥ ವಾದವನ್ನು ಗಮನಿಸಿದ್ದೇವೆ. ಹೇಗೆ ಯಾವೆಲ್ಲ ವಿಚಾರಗಳಿಗೆ ಇಲ್ಲಿ CV ನಾಗೇಶ್ ದರ್ಶನ್ ಪರವಾಗಿ ವಾದವನ್ನು ಮಂಡಿಸಿದರು, ಪ್ರಸನ್ನ ಕುಮಾರ್ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದರು. ಈ ವಾದ ಪ್ರತಿವಾದದಲ್ಲಿ ಹೈಕೋರ್ಟ್ನಲ್ಲಿ ದರ್ಶನ್ಗೆ ಗೆಲುವಾಗಿದೆ, ಪೊಲೀಸರಿಗೆ ಹಿನ್ನಡೆಯಾಗಿತ್ತು ಜಾಮೀನಿನ ವಿಚಾರವಾಗಿ. ಅದು ಕೂಡ ದರ್ಶನ್ ಅರೆಸ್ಟ್ ಆದ ನಂತರದಲ್ಲಿ ತಕ್ಷಣ ಜಾಮೀನು ಮಂಜೂರಾಗಿಲ್ಲ. ದರ್ಶನ್ ಅನೇಕ ತಿಂಗಳುಗಳ ಕಾಲ ಜೈಲಿನಲ್ಲಿ ಇರಬೇಕಾಯಿತು. ಪರಪ್ರಗ್ರಹದಲ್ಲಿ ಇದ್ಕೊಂಡು ದರ್ಶನ್ ಮಾಡಿದಂಥ ಕೆಲವಷ್ಟು ಐಷಾರಾಮಿ ಸೌಕರ್ಯಗಳನ್ನು ನೋಡಿದ ನಂತರದಲ್ಲಿ ದರ್ಶನನ್ನು ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಯಿತು. ಆನಂತರದಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೆನ್ನು ಮೂಳೆಯ ಕಾರಣಕ್ಕಾಗಿ, ನೋವಿನ ಕಾರಣಕ್ಕಾಗಿ, ಸಹಿಸಲಾಗದ ನೋವಿದೆ ಎನ್ನುವ ಕಾರಣಕ್ಕಾಗಿ ಮೆಡಿಕಲ್ ಆಧಾರದ ಮೇಲೆ ಅವರಿಗೆ ಮಧ್ಯಂತರ ಜಾಮೀನನ್ನು ಕೋರ್ಟ್ ಕೊಟ್ಟಿತ್ತು. ಆನಂತರದಲ್ಲಿ ಅದರ ಗ್ರೌಂಡ್ಸ್ ಮೇಲೆ BGS ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದರು. ಪೂರ್ಣಾವಧಿಯ ಬೇಲ್ ಬಂದಾಗ ದರ್ಶನ್ಗೆ ಮತ್ತು ಇನ್ನುಳಿದಂಥ ಎಲ್ಲ ಆರೋಪಿಗಳಿಗೆ ಜಾಮೀನು ದೊರಕಿತ್ತು. ಆನಂತರದಲ್ಲಿ ಸಮಯ ತೆಗೆದುಕೊಂಡಂಥ ಸರ್ಕಾರ, ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿಕೊಂಡಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಮಂಜೂರಾಗಿದೆಯಲ್ಲ, ಅದು ರದ್ದುಗೊಳಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿತ್ತು. ಆ ವಿಚಾರವಾಗಿ ಈಗ ವಾದ ಮತ್ತು ಪ್ರತಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಜರುಗ್ತಾ ಇದೆ. ಅನೇಕ ಅಂಶಗಳಲ್ಲಿ ಉಲ್ಲೇಖ ಆಗ್ತಾ ಇದ್ದಾವೆ. ದರ್ಶನ್ ಕೊಲೆ ವಿಚಾರ, ಪವಿತ್ರ ಗೌಡ ಸಂಬಂಧದ ವಿಚಾರ, ಅಂದರೆ ದರ್ಶನ್ ಕೊಲೆ ಮಾಡಿದ್ದಾರೋ ಇಲ್ವೋ, ದರ್ಶನ್ ಇದ್ರೋ ಇಲ್ವೋ, ಶೆಡ್ಡಿಗೆ ಹೋಗಿದ್ರೋ ಇಲ್ವೋ, ಹೀಗೆ ಗ್ರೌಂಡ್ ಆಫ್ ಅರೆಸ್ಟ್ ಪಾಲನೆ ಆಗಿಲ್ಲ ಅಂತ. ಇಲ್ಲಿ ಅರೆಸ್ಟ್ ಮಾಡುವಾಗ ಕಾರಣಗಳನ್ನು ಕೊಡಬೇಕಾಗಿತ್ತಲ್ಲ, ಆ ಗ್ರೌಂಡ್ಸನ್ನು ಫಾಲೋ ಮಾಡಲಿಲ್ಲ ಅಂತ.
ದರ್ಶನ್ನ ಬಂಧನಗೊಳಪಡಿಸುವಂಥ ಸಂದರ್ಭದಲ್ಲಿ ಪಾಲಿಸಬೇಕಾದಂಥ ಕಾನೂನು ಕ್ರಮಗಳನ್ನು ಪೊಲೀಸರು ಮರೆತಿದ್ದಾರೆ. ಪೊಲೀಸರಿಂದ ಅಲ್ಲಿ ಲೋಪ ಆಗಿದೆ. ಯಾವ ಗ್ರೌಂಡ್ಸಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅನ್ನೋದನ್ನೇ ದರ್ಶನ್ ತಿಳಿಸಿಲ್ಲ. ಕಾರಣವನ್ನೇ ಹೇಳದೆ ದರ್ಶನ್ ಅರೆಸ್ಟ್ ಮಾಡಿಕೊಳ್ಳಲಾಗಿದೆ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ವಾದ. ಈ ವಾದಕ್ಕೆ ಸರ್ಕಾರದ ಪರ ವಕೀಲರು ಏನು ಹೇಳ್ತಾರೆ ನೋಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಸಿ.ವಿ. ನಾಗೇಶ್ ವಾದವನ್ನು ನಾವು ನೋಡಿದ್ದೇವೆ. ಕಂಪ್ಲೀಟಾಗಿ ಪೊಲೀಸರ ಕ್ರಮವೇ ಸರಿ ಇಲ್ಲ. ಪೊಲೀಸರು ಉದ್ದೇಶಪೂರ್ವಕವಾಗಿ ದರ್ಶನನ್ನು ಸಿಲುಕಿಸುವ ಪ್ರಯತ್ನ ಮಾಡಿದ್ದಾರೆ. ಸಂಬಂಧಪಡದ ವಿಷಯದಲ್ಲಿ ದರ್ಶನ್ ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ನ ಬಂಧನ ಮಾಡಿರುವಂಥ ಕ್ರಮವೇ ಅಕ್ರಮವಾಗಿ ಬಂಧಿಸಿದ್ದಾರೆ. ಕ್ರಮವೇ ಸರಿ ಇಲ್ಲ ಅಂತ ಹೇಳಿ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ಅದೇ ರೀತಿಯ ವಾದವನ್ನು ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಕೂಡ ಹೇಳ್ತಾ ಇದ್ದಾರೆ. ದರ್ಶನನ್ನು ಅರೆಸ್ಟ್ ಮಾಡುವಂಥ ಕ್ರಮ ಸರಿ ಇಲ್ಲ, ಅದಕ್ಕೆ ಬೇಕಾದ ಕಾರಣಗಳನ್ನು ಕೊಟ್ಟಿಲ್ಲ, ಗ್ರೌಂಡ್ ಆಫ್ ಅರೆಸ್ಟೇ ಪಾಲನೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಪೊಲೀಸರು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಿದ್ದಾರೆ, ಸಲ್ಲಿಸಿದ್ದಾರೆ. ನೋಡ್ಬೇಕು ಸರ್ಕಾರಿ ವಕೀಲರು ಇದಕ್ಕೆ ಯಾವ ರೀತಿ ವಾದವನ್ನು ಮಂಡಿಸ್ತಾರೆ ಅಂತ. ಕೆಲವಷ್ಟು ಕ್ಲಾರಿಟಿ ಇರಬೇಕಾದಂಥ ಸಂದರ್ಭವನ್ನು ಜಡ್ಜೆ ಕ್ಲಾರಿಟಿ ತೆಗೆದುಕೊಳ್ತಾ ಇದ್ದಾರೆ. ದರ್ಶನ್ ಮತ್ತು ಪವಿತ್ರ ಸಂಬಂಧದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೇಳಿದ್ದಾರೆ. ಎಸ್, ಇದೇ ವಿಚಾರಣೆಯ ಸಂದರ್ಭದಲ್ಲಿ 3 ಸೆಕೆಂಡ್ ವಿಡಿಯೋ ಜಡ್ಜ್ಗೆ ತೋರಿಸಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. 3 ಸೆಕೆಂಡಿನ ವಿಡಿಯೋ, ಅದು ಮೋಸ್ಟ್ಲಿ ಪಟ್ಟಣಗೆರೆಯ ಶೆಡ್ನ ವಿಡಿಯೋ ಆಗಿರುತ್ತೆ. ಘಟನಾ ಸ್ಥಳದ ಬಗ್ಗೆ ಪೊಲೀಸರೇ ತಪ್ಪು ಮಾಹಿತಿ ನೀಡಿದ್ದಾರೆ. ಆ 3 ಸೆಕೆಂಡ್ ವಿಡಿಯೋದಲ್ಲಿ ದರ್ಶನ್ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿಲ್ಲ. ಪಂಚನಾಮೆ ನಡೆದಿದ್ದು ಯಾವಾಗ ಎನ್ನುವ ಪ್ರಶ್ನೆಯನ್ನು ಕೂಡ ಇಲ್ಲಿ ಎತ್ತಿದ್ದಾರೆ. ಪಂಚನಾಮೆ ನಡೆದಿದ್ದು ಯಾವಾಗ? ಆ 5 ವ್ಯಕ್ತಿಗಳು ಯಾರು? ಸರ್ಕಾರದ ಪರ ವಕೀಲರಿಗೆ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಆ 5 ವ್ಯಕ್ತಿಗಳು ಯಾರು ಅಂತ ಹೇಳಿ ಇಡೀ ಪ್ರಕರಣದ ಸೀನನ್ನು ಅಲ್ಲಿ ವಿವರಿಸಲಾಗ್ತಾ ಇದೆ. ಹೇಗೆ ದರ್ಶನ್ನನ್ನು ವ್ಯವಸ್ಥಿತವಾಗಿ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಎನ್ನುವ ವಾದವನ್ನು ಅಭಿಷೇಕ್ ಮನು ಸಿಂಘ್ವಿ ವಿಡಿಯೋ ಪ್ರೆಸೆಂಟ್ ಮಾಡುವುದರ ಮೂಲಕ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಆ ವಿಡಿಯೋ ಕೂಡ ತೋರಿಸಿದ್ದಾರೆ. 3 ಸೆಕೆಂಡಿನ ವಿಡಿಯೋ, ಪಟ್ಟಣಗೆರೆಯ ಶೆಡ್ನಲ್ಲಿ ನಡೆದಿರುವಂಥ ದೃಶ್ಯಾವಳಿಗಳ ವಿಡಿಯೋ ಅದು. ಬಟ್ ಅದರಲ್ಲಿ ದರ್ಶನ್ ಇಲ್ಲ ಅಂತ. ದರ್ಶನ್ ಇಲ್ಲದೇ ಇದ್ದರೂ ಕೂಡ ಯಾಕೆ ಅರೆಸ್ಟ್ ಮಾಡಿದ್ದಾರೆ? ದರ್ಶನ್ ಪಾತ್ರವೇ ಇಲ್ಲ ಅಂದ ಮೇಲೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ? ಪಾತ್ರವಿರದೆ ಗ್ರೌಂಡ್ ಆಫ್ ಅರೆಸ್ಟ್ ಪಾಲನೆ ಮಾಡದೆ ಅರೆಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಯನ್ನು ಅಭಿಷೇಕ್ ಮನು ಸಿಂಘ್ವಿ ಕೇಳ್ತಾ ಇದ್ದಾರೆ. ಜಸ್ಟ್ 3 ಸೆಕೆಂಡ್ ವಿಡಿಯೋ ಅದು. ನೀವು ಯೋಚನೆ ಮಾಡಿ, ಕಣ್ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಆ 3 ಸೆಕೆಂಡ್ ಮುಗಿದೋಗುತ್ತೆ. ಆ 3 ಸೆಕೆಂಡ್ ವಿಡಿಯೋದಲ್ಲಿ ದರ್ಶನ್ ಇಲ್ಲ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ವಾದ.